ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಹೌ ಟು ಕ್ಯಾಲ್ಕುಲೇಟ್ ಸಿಮೆಂಟ್ ಸ್ಯಾಂಡ್ ಅಗ್ರಿಗೇಟ್ ಕ್ವಾಂಟಿಟಿ ಇನ್ ಕಾಂಕ್ರೀಟ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ನೋಡಿ, ಇವಾಗ ಒಂದು 3D ಮಾಡೆಲ್ ಮಾಡಿದ್ದೀನಿ ನಾನು ಜಸ್ಟ್ ಫಾರ್ ದ ಎಕ್ಸಾಂಪಲ್. ಇವಾಗ ಸ್ಲ್ಯಾಬ್ ಎಲ್ಲ ಹಾಕಿದ್ದೀವಿ, ಹೌದಾ? ಸ್ಲ್ಯಾಬ್ ಲೆಂತ್ ಏನಿದೆ 25 ಇದೆ, ಬ್ರೆಡ್ತ್ ಏನಿದೆ 20 ಇದೆ, ಹೈಟ್ ಏನಿದೆ 6 ಇಂಚ್ ಇದೆ. ಓಕೆನಾ? ನಮಗೊಂದು ಮೆಜರ್ಮೆಂಟ್ ಸಿಕ್ತು. ಈ ಸ್ಲ್ಯಾಬ್ ನಾವು ಪೋರ್ ಮಾಡಿದ್ದೀವಿ, ಹಾಕಿದಾದ್ಮೇಲೆ ಇದ್ರದ್ದು ಕ್ವಾಂಟಿಟಿ ಯಾವ ಥರ ನಾವು ಫೈಂಡ್ ಔಟ್ ಮಾಡಬೇಕು? ಸಿಮೆಂಟ್ ಆಗಿರ್ಬೋದು, ಸ್ಯಾಂಡ್ ಆಗಿರ್ಬೋದು, 20 mm ಆಗಿರ್ಬೋದು, ಮೂರನ್ನ ಯಾವ ಥರ ನಾವು ಕ್ವಾಂಟಿಟೀಸ್ ನಾವು ಫೈಂಡ್ ಔಟ್ ಮಾಡಬೇಕು? ಈ ಸ್ಲ್ಯಾಬ್ ಹಾಕಬೇಕಂದ್ರೆ ನಮ್ಗೆ ಎಷ್ಟು ಕ್ವಾಂಟಿಟೀಸ್ ಬೇಕು ಅಂತ ಇವತ್ತು ಫೈಂಡ್ ಔಟ್ ಮಾಡೋಣ. ಓಕೆ, ಇವಾಗಿನ ವಿಚಾರ. ಸೊ ಫಸ್ಟ್ ಆಫ್ ಆಲ್ ಇದ್ರ ಶೀಟ್ ಬಗ್ಗೆ 2 ಪಾಯಿಂಟ್ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನಿದೆ, ಕಾಂಕ್ರೀಟ್ ಹಾಕಬೇಕಂದ್ರೆ ನಾವು ಒಂದು ಗ್ರೇಡ್ ಇರ್ತದೆ. ಗ್ರೇಡ್ ಪ್ಲಸ್ ನಮ್ಮ ಲೆಂತ್, ಬ್ರೆಡ್ತ್, ಡೆಪ್ತ್ ಇಲ್ಲ ಹೈಟ್, ಇದು 3 ನಮಗೆ ಬೇಕು. ಸೊ ಗ್ರೇಡ್ ಆಫ್ ಕಾಂಕ್ರೀಟ್ ನಮ್ದು M20 ಇತ್ತಂದರೆ M20 ಸೆಲೆಕ್ಟ್ ಮಾಡಿ. ಇದು ಆಟೋಮೆಟಿಕ್ ನಿಮ್ಮದು ರೇಷಿಯೋ, ಸಿಮೆಂಟಿಕ್ ರೇಷಿಯೋ ಆಫ್ ನಮ್ಮದು M20 ಏನು ರೇಷಿಯೋ ಇದೆ ಅದೆಲ್ಲ ಆಟೋಮೆಟಿಕ್ ಚೇಂಜ್ ಮಾಡುತ್ತೆ. ಆಮೇಲೆ ಇವಾಗ ಲೆಂತ್ ಏನಿದೆ 25 ಫೀಟ್ ಲೆಂತ್, ಬ್ರೆಡ್ತ್ 20, ಹೈಟ್ ಇದೆ ಅಂತ ತಿಳ್ಕೊರಿ. 30 ಇತ್ತಪ್ಪ ಅಂದರೆ 30 ಕ್ಲಿಕ್ ಮಾಡೋದು ಅಂತ ತಿಳ್ಕೊರಿ. ಅದ್ರ ಪ್ರಕಾರ ನಿಮ್ಗೆ ಎಷ್ಟು ಸಿಮೆಂಟ್ ಬ್ಯಾಗ್ ಬೇಕು, ಎಷ್ಟು ಕ್ಯೂಬಿಕ್ ಮೀಟರ್ ಸ್ಯಾಂಡ್ ಬೇಕು, ಕೋರ್ಸ್ ಅಗ್ರಿಗೇಟ್ ಎಷ್ಟು ಬೇಕಂತ 3 ನಿಮಗೆ ಹೇಳ್ಬಿಡ್ತದೆ. ಅಂದರೆ ಟೋಟಲ್ ಆಟೋಮೆಟಿಕ್ ಶೀಟ್ ಇದೆ ಇರೋ ಪ್ರಕಾರ. ಓಕೆ, ಗಾಟ್ ಇಟ್. ಇದು ಶೀಟ್ ಬೇಕಂತಂದರೆ ಎಕ್ಸೆಲ್ ಶೀಟ್ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಅದಕ್ಕೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಬಿಡ್ರಿ. ಓಕೆ, ಲೆಟ್ಸ್ ಕಮ್ ಟು ದ ಟಾಪಿಕ್. 25 ಫೀಟ್ ಇದೆ. ಓಕೆ, ಇವಾಗ ಚಾರ್ಟ್ನ ಒನ್ ಬೈ ಸ್ಟೆಪ್ ಇನ್ ಡಿಟೇಲ್ ಆಗಿ ಎಲ್ಲ ಹೇಳ್ಕೊಂಬರ್ತೀನಿ. ನೋಡಿ, ಗ್ರೇಡ್ ಆಫ್ ಕಾಂಕ್ರೀಟ್ ಅಂತಿದೆ, M20 ಅಂತಿದೆ. ಫಸ್ಟ್ ಆಫ್ ಆಲ್ M15ಗೆ ನಾನು ಇದು ಮಾಡ್ಕೊಂತೀನಿ ಸೆಟ್. ಗ್ರೇಡ್ ಆಫ್ ಕಾಂಕ್ರೀಟ್ ಎಷ್ಟಿದೆ ಇವಾಗ? M15 ಅಂತಿದೆ. M15 ಅಂದರೆ ಏನು? M ಮೀನ್ಸ್ ಮಿಕ್ಸ್ ಡಿಸೈನ್. 15 ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಕಾಂಪ್ರೆಸಿವ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಎಟ್ 28 days ವಿತ್ ಪ್ರಾಪರ್ ಕ್ಯೂರಿಂಗ್ ಈಸ್ 15 Newton/mm². ಮೆಗಾ ಪ್ಯಾಸ್ಕಲ್ ಅಂತ ಹೇಳ್ತೀವಿ, MPa ಅಂತಲೂ ಹೇಳ್ತೀವಿ. M ಅಂದರೆ ಮಿಕ್ಸ್ ಡಿಸೈನ್ ಆಯಿತು. 15 ಅಂದರೆ ಇವಾಗ ನಿಮಗೆ ಕ್ಲಿಯರಾಗಿ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಕಾಂಕ್ರೀಟ್ ಹಾಕಿದ ಮೇಲೆ ನೆಕ್ಸ್ಟ್ ದಿನ ಪಾಂಡ್ಸ್ ಕ್ರಿಯೇಟ್ ಮಾಡ್ತೀವಿ ನಾವು. ಪಾಂಡ್ ಕ್ರಿಯೇಟ್ ಮಾಡಿದ ಮೇಲೆ ಒಡ್ಡು ಕಟ್ತೀವಿ ಅಂತ ಹಿಂಗೆ ಹೇಳ್ತೀವಲ್ಲ, ಆ ಥರ ಕಟ್ಟಿದಾದ್ಮೇಲೆ ಕ್ಯೂರಿಂಗ್ ನಾವು ಮಾಡ್ತೀವಿ. ಒಂದನೇ ದಿನ 24 hours ನೀರು ಸ್ಲ್ಯಾಬ್ ಮೇಲೆ ನೆಂದಿರಿಸಿ, ಒಂದನೇ ದಿನದಿಂದ 28 ದಿನ ತನಕ ನಾವು ಕ್ಯೂರಿಂಗ್ ಮಾಡಿದ ಮೇಲೆ, ಕ್ಯೂರಿಂಗ್ ಆದಮೇಲೆ ನೆಕ್ಸ್ಟ್ ಬರೋ ಸ್ಟ್ರೆಂತೆ 15 Newton/mm². ನಾವು M15 ಗ್ರೇಡ್ ಕಾಂಕ್ರೀಟ್ ಹಾಕಿದ ಮೇಲೆ ನಮಗೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಕಾಂಪ್ರೆಸಿವ್ ಸ್ಟ್ರೆಂತ್ ಬರಬೇಕಂದ್ರೆ 28 ದಿನ ಆದಮೇಲೆ 15 Newton/mm² ಬರುತ್ತೆ. ಮೆಗಾ ಪ್ಯಾಸ್ಕಲ್, MP ಅಂತಲೂ ಹೇಳ್ತೀವಿ. ಕ್ಲಿಯರ್ ಆಯಿತಾ? ನೀವು ಕ್ಯೂರಿಂಗ್ ಕರೆಕ್ಟ್ ಮಾಡಿದ್ರೆ ಆ ಸ್ಟ್ರೆಂತ್ ಅಚೀವ್ ಆಗಲ್ಲ. ನೀವು ಕರೆಕ್ಟ್ ಕ್ಯೂರಿಂಗ್ 28 ದಿನ ಮಾಡಿದರೆ ಅದು ಸ್ಟ್ರೆಂತ್ ಅಚೀವ್ ಆಗುತ್ತೆ. ಕ್ಲಿಯರ್ ಆಯಿತಾ? ಇವಾಗ ಗ್ರೇಡ್ ಹೇಳಿದೆ. ರೇಷಿಯೋ ಅಂತಂದರೆ ಏನು? M15 ರೇಷಿಯೋ 1:2:4 ಅಂತ ಹೇಳ್ತೀವಿ. ಅದರ ಅರ್ಥ ಏನಂತಂದರೆ 1 part ಆಫ್ ಸಿಮೆಂಟ್, 2 part ಆಫ್ ಸ್ಯಾಂಡ್, 4 part ಆಫ್ ಅಗ್ರಿಗೇಟ್. ಓಕೆ, ಕ್ಲಿಯರ್ ಆಯಿತಾ? ಇಲ್ಲಿ ನಾವು ಬರ್ತೀವಿ ನೋಡ್ರಿ, 1 part ಆಫ್ ಸಿಮೆಂಟ್, 2 part ಆಫ್ ಸ್ಯಾಂಡ್, 4 part ಆಫ್ ಏನೈತೆ ಅಗ್ರಿಗೇಟ್. ಟೋಟಲ್ ರೇಷಿಯೋ ಅಂದರೆ ಏನು? ಸಮ್ ಆಫ್ ರೇಷಿಯೋನು ಅಂತೀವಿ, ಟೋಟಲ್ ರೇಷಿಯೋ ಅಂತ ನಾವು ಕರಿತೀವಿ. ಟೋಟಲ್ ರೇಷಿಯೋ ಅಂದರೆ ಸಿಮೆಂಟ್, ಸ್ಯಾಂಡ್, ಅಗ್ರಿಗೇಟ್ ಮೂರನ್ನು ಪ್ಲಸ್ ಮಾಡಿ ಏನು ಬರುತ್ತೆ ಅದಕ್ಕೆ ಟೋಟಲ್ ರೇಷಿಯೋ ಅಂತ ಹೇಳ್ತೀವಿ. 1 + 2 + 4 = 7. ಓಕೆ, ಟೋಟಲ್ ರೇಷಿಯೋ, ಸಮ್ ಆಫ್ ರೇಷಿಯೋ, ವಿ ಕ್ಯಾನ್ ಕಾಲ್ ಇಟ್ ಆಸ್. ಕ್ಲಿಯರ್ ಆಯ್ತಾ ಇದೆಲ್ಲ? ನೆಕ್ಸ್ಟ್ ನೆಕ್ಸ್ಟ್ ಏನೈತೆ, ಮೆಂಬರ್ ನೇಮ್. ಯಾವ ಮೆಂಬರ್ದು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ? RCC ಸ್ಲ್ಯಾಬ್ ಹಾಕಿದ್ದಲ್ಲ, RCC ಸ್ಲ್ಯಾಬ್ ಅಂತ ನೇಮ್ ಕೊಡ್ತೀವಿ. ಯೂನಿಟ್ ಎದುರೊಳಗಡೆ ಇದೆ, ಫೀಟ್ನಲ್ಲಿದೆಯಾ, ಮೀಟರ್ಲಿದೆ? ಫೀಟಲ್ಲಿದೆ. ಇನ್ ಫೀಟ್ ಅಂತ ಇಲ್ಲಿ ನೋಡಿದ್ವಿ. ಲೆಂತ್ ಏನಿದೆ 25 ಇದೆ, ಬ್ರೆಡ್ತ್ ಏನಿದೆ 20 ಇದೆ, ಹೈಟ್ ಏನಿದೆ 0.2 ಇದೆ. ಓಕೆ, ಇಲ್ಲಿ ನೀವು ನೋಡ್ತೀರಾ, ಹೌದಾ? ಲೆಂತ್, ಬ್ರೆಡ್ತ್, ಹೈಟ್. ನಾವು ಡೆಪ್ತ್ ಮೇಲಿಂದ ನೋಡಿದ್ರೆ ಡೆಪ್ತ್ ಅಂತೀವಿ, ತೆಳಗಿನಿಂದ ನೋಡಿದ್ರೆ ಹೈಟ್ ಅಂತ ಹೇಳ್ತೀವಿ. ಡೆಪ್ತ್ ಹೈಟ್ ಡಿಫ್ರೆನ್ಸ್ ಅದು. ಓಕೆ, ಇವಾಗ ನೋಡ್ರಿ, ವ್ಯಾಲ್ಯೂಮ್ ಇನ್, ಇದು ಕ್ಲಿಯರ್ ಆಯಿತು. ವ್ಯಾಲ್ಯೂಮ್ ಇನ್ ಕ್ಯೂಬಿಕ್ ಫೀಟ್, CFT ಅಂತ ಹೇಳ್ತೀವಿ. CFTಯಲ್ಲಿ ಕ್ವಾಂಟಿಟಿ ಬೇಕಂದರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ನಾವು ಇಂಟು ಮಾಡಿದ್ಮೇಲೆ ಬರೋ ವ್ಯಾಲ್ಯೂನೇ ವೆಟ್ ವ್ಯಾಲ್ಯೂಮ್ ಅಂತ ಹೇಳ್ತೀವಿ. ಅದು 250 ಇದೆ. ಇಲ್ಲಿ ಫಾರ್ಮುಲಾ ಹಾಕಿದ್ದೀನಿ, ಇಲ್ಲಿ ನೀವು ನೋಡ್ತಿರ್ಬೋದು. ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಮಾಡಿದ್ರೆ ನಮ್ಮದು ವೆಟ್ ವ್ಯಾಲ್ಯೂಮ್ ಬರ್ತದೆ 250. ಅದು ಬರೋ ವ್ಯಾಲ್ಯೂ ವೆಟ್ ಇರ್ತದೆ. ವೆಟ್ ವ್ಯಾಲ್ಯೂಮ್ ಅಂದರೆ ಏನಂತ ಅರ್ಥ,
ಸಿಮೆಂಟ್, ಸ್ಯಾಂಡ್, ಅಗ್ರಿಗೇಟ್ ಮೂರನ್ನ ಮಿಕ್ಸರಲ್ಲಿ ಹಾಕಿ ಮಿಕ್ಸ್ ಮಾಡಿ ಕಾಂಕ್ರೀಟ್ ಹಾಕ್ತೀವಲ್ಲ, ಅದಕ್ಕೆ ವೆಟ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ವೆಟ್ ಕ್ವಾಂಟಿಟಿನಿಂದ ಡ್ರೈ ಕ್ವಾಂಟಿಟಿ ನಾವು ಕನ್ವರ್ಟ್ ಮಾಡ್ತೀವಿ. ಯಾಕೆ ನಾವು ಡ್ರೈ ಕ್ವಾಂಟಿಟಿಯಲ್ಲಿ ಕನ್ವರ್ಟ್ ಮಾಡ್ತೀವಿ ಅಂದರೆ, ನಮ್ಗೆ ಎಷ್ಟು ಬೇಕು, ಸಿಮೆಂಟ್ ಬೇಕು, ಸ್ಯಾಂಡ್ ಬೇಕು, ಅಗ್ರಿಗೇಟ್ ಬೇಕು, ಇದರಿಂದನೇ ನಾವು ಫೈಂಡ್ ಔಟ್ ಮಾಡೋದು. ಅದು ಡ್ರೈ ಇರ್ತಾವೆಲ್ಲ, ಅದನ್ನು ಮಿಕ್ಸ್ ಮಾಡಿ ಹಾಕಿದ್ಮೇಲೆ ಅದು ವೆಟ್ ಕ್ವಾಂಟಿಟಿ ಆಗುತ್ತೆ. ಅದು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಅದು ಡ್ರೈ ಕ್ವಾಂಟಿಟಿ ಇರ್ತದೆ. ಸಿಂಪಲ್. ಸೊ ವೆಟ್ ವ್ಯಾಲ್ಯೂಮಿಂದ ಡ್ರೈ ವ್ಯಾಲ್ಯೂಮ್ನ ಕನ್ವರ್ಟ್ ಮಾಡಬೇಕಂದ್ರೆ ಸಿಂಪಲ್ ಫಾರ್ಮುಲಾ ಏನಿದೆ ಅಂದರೆ, ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಇದೆ. ವೆಟ್ ವ್ಯಾಲ್ಯೂಮ್ ಇಂಟು 1.54 ಮಾಡಿದ್ರೆ ಡ್ರೈ ವ್ಯಾಲ್ಯೂಮ್ ಬರ್ತದೆ, ಮಲ್ಟಿಪ್ಲೈ ಮಾಡಿದ್ರೆ. ಇದು 1.54 ಎಲ್ಲಿದೆ ಅಂತ ಕೇಳಿದರೆ IS 456 ಕೋಡ್ ಬುಕ್ನಲ್ಲಿ ಇದೆ. ಇದರ ಸ್ಟ್ಯಾಂಡರ್ಡಿಟಿ 0.54% ಇನ್ಕ್ರೀಸ್ಡ್ ದೆನ್ ವೆಟ್ ವ್ಯಾಲ್ಯೂಮ್. ಕ್ಲಿಯರಾ? ಅದಕ್ಕೆ ವೆಟ್ ವ್ಯಾಲ್ಯೂಮ್ ಇಂಟು 1.54 ಮಾಡಿದ್ರೆ ಡ್ರೈ ವ್ಯಾಲ್ಯೂಮ್ ಬರ್ತದೆ. ಈ ಡೇಟೆಯಲ್ಲಿ ಹೇಳೋಕ್ಕಾದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂತ ವಿಚಾರದಲ್ಲಿ. ಓಕೆ ಫೈನ್. ನಮ್ಮದು CFT ವೆಟ್ ವ್ಯಾಲ್ಯೂಮ್ನೂ ಬಂತು, ಡ್ರೈ ವ್ಯಾಲ್ಯೂಮ್ ಬಂತು. ಕ್ಲಿಯರ್ ಆಯ್ತು ಇದು ಒಂದು ಬಾಕ್ಸ್. ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. ವ್ಯಾಲ್ಯೂಮ್ ಇನ್ ಕ್ಯೂಬಿಕ್ ಮೀಟರ್, ಕಮ್ ಅಂತಲೂ ಹೇಳ್ತೀವಿ, m³ ಅಂತಲೂ ನಾವು ಡಿನೋಟ್ ಮಾಡ್ತೀವಿ. ಓಕೆ, ಅದರೊಳಗೆ ಇವಾಗ ನೋಡಿದ್ರೆ ವೆಟ್ ವ್ಯಾಲ್ಯೂಮ್ ಅದನ್ನು ಯಾವ ಥರ ಫೈಂಡ್ ಔಟ್ ಮಾಡಬೇಕಂದ್ರೆ, CFT ಇನ್ ವೆಟ್ ವ್ಯಾಲ್ಯೂಮ್ನ ಇದು ಐತಿಲ್ಲ ವ್ಯಾಲ್ಯೂಮ್, ಇದನ್ನು ಇಂಟು 0.0283ನ ಇಂಟು ಮಾಡಬೇಕು. ಇದು ಏನು 0.083 ಅಂದರೆ 1 ಕ್ಯೂಬಿಕ್ ಫೀಟ್, ಒಂದು ಬಾಕ್ಸ್ 1 ಕ್ಯೂಬಿಕ್ ಫೀಟ್ ಈಸ್ ಈಕ್ವಲ್ ಟು 0.0283 ಕ್ಯೂಬಿಕ್ ಮೀಟರ್. ಓಕೆ, ಕ್ಯೂಬಿಕ್ ಫೀಟ್ಲಿಂದ ಕ್ಯೂಬಿಕ್ ಮೀಟ್ರಿಗೆ ನಾವು ಟ್ರಾನ್ಸ್ಫರ್ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ವೆಟ್ ವ್ಯಾಲ್ಯೂಮ್ ಇಂಟು 0.0283 ಮಾಡಿದ್ರೆ ನಮ್ಮದು ವೆಟ್ ವ್ಯಾಲ್ಯೂಮ್ ಬರ್ತದೆ. ಕ್ಲಿಯರಾ? ವೆಟ್ ವ್ಯಾಲ್ಯೂಮ್ ಕ್ಯೂಬಿಕ್ ಮೀಟ್ರಲ್ಲಿ ಬಂದಮೇಲೆ ನಾವು ಡ್ರೈ ವ್ಯಾಲ್ಯೂಮ್ ಕನ್ವರ್ಟ್ ಮಾಡಬೇಕಂದ್ರೆ ಸಿಂಪಲ್ 1.54 ಇಂಟು ಮಾಡಬೇಕು. ವೆಟ್ ವ್ಯಾಲ್ಯೂಮ್ ಇಂಟು 1.54, ವೆಟ್ ವ್ಯಾಲ್ಯೂಮ್ ಇಂಟು 1.54 ಮಾಡಿಬಿಟ್ರೆ ನಮ್ಮದು ಡ್ರೈ ವ್ಯಾಲ್ಯೂಮ್ ಬಂತು. ಕ್ಲಿಯರಾ? ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. ನಮ್ಮದು ಯಾವಾಗ ಡ್ರೈ ವ್ಯಾಲ್ಯೂಮ್ ಇನ್ ಮೀಟರ್ ಕ್ಯೂಬ್ನಲ್ಲಿ ಬಂದುಬಿಡ್ತದ, ಈ ವ್ಯಾಲ್ಯೂ ಏನಿದೆ ಇದು ಬಂದುಬಿಟ್ಟಿದ್ರೆ ನೆಕ್ಸ್ಟ್ ಅದ್ರ ಬೇಸ್ ಮೇಲೆ ಎಲ್ಲ ಕ್ಯಾಲ್ಕುಲೇಷನ್ ನಾವು ಮಾಡ್ತೀವಿ. ಇವಾಗ ನೋಡಿರಿ ಸಿಮೆಂಟ್ ಕ್ವಾಂಟಿಟಿ. ಫಸ್ಟ್ ನಾವು ಸಿಮೆಂಟ್ ಕ್ವಾಂಟಿಟಿ ತೆಗೆಯೋಣ ಕಾಂಕ್ರೀಟ್ ವ್ಯಾಲ್ಯೂಮ್ನಲ್ಲಿ. ಡ್ರೈ ವ್ಯಾಲ್ಯೂಮ್ಲಿಂದ ಸಿಮೆಂಟ್ ಕ್ವಾಂಟಿಟಿ ಯಾವ ಥರ ತೆಗಿಬೇಕಂದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಇದೆ ಅಂತಂದರೆ, ಇವಾಗ ನೋಡ್ರಿ ಸಿಮೆಂಟ್. ಓಕೆ, ಫಾರ್ಮುಲಾ ಏನೈತೆ ಅಂದರೆ ರೇಷಿಯೋ ಆಫ್ ಸಿಮೆಂಟ್ ಡಿವೈಡೆಡ್ ಬೈ ಟೋಟಲ್ ರೇಷಿಯೋ ಇಂಟು ಡ್ರೈ ವ್ಯಾಲ್ಯೂಮ್. ರೇಷಿಯೋ ಆಫ್ ಸಿಮೆಂಟ್ ಏನೈತೆ ಅಂದರೆ, ನಮ್ಮದು ರೇಷಿಯೋ ಏನಿದೆ 1 ಪಾರ್ಟ್ ರೇಷಿಯೋ ಇದೆ ಅಂತ ಹೇಳಿದೆ, 1 ಅಂತ ತಗೋಬೇಕು. ಡಿವೈಡ್ ಬೈ ಟೋಟಲ್ ರೇಷಿಯೋ ಅಂದರೆ 7 ಇದೆ, 7 ಹಾಕಬೇಕು. ಇಂಟು ಡ್ರೈ ವ್ಯಾಲ್ಯೂಮ್ ಏನಿದೆ ನಮ್ಮ ಕ್ಯೂಬಿಕ್ ಮೀಟರಲ್ಲಿ 10.9 ಇದೆ, ಅದು ವ್ಯಾಲ್ಯೂ ಹಾಕಿದರೆ ನಮಗೆ ವ್ಯಾಲ್ಯೂ ಆಫ್ ನಮ್ಮದು ಸಿಮೆಂಟ್ ಬಂದುಬಿಡ್ತದೆ. ಓಕೆ, ಇವಾಗ ತೋರಿಸಿ ನೋಡಿರಿ, ಇದು ಫಾರ್ಮುಲಾ ಇದೆಯಲ್ಲ, ಇದು ನಮ್ಮದು ರೇಷಿಯೋ ಆಫ್ ಸಿಮೆಂಟ್ ಎಷ್ಟಿದೆ 1 ಇದೆ, ಡಿವೈಡ್ ಬೈ ಟೋಟಲ್ ರೇಷಿಯೋ ಏನಿದೆ ಇಲ್ಲಿದೆ ನೋಡಿರಿ 7 ಹಾಕಿದ್ದೀವಿ. ಇಂಟು ಏನೈತೆ ನಮ್ಮ ಡ್ರೈ ವ್ಯಾಲ್ಯೂಮ್ ಏನಿದೆ 10.9 ಇದೆ, 10.9 ಹಾಕಿದ್ದೀವಿ. ನೋಡಿರಿ, ಸಿಂಪಲಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು, ನಿಮ್ಮ ಕ್ಯಾಲ್ಕುಲೇಟರಲ್ಲಿ ಮಾಡ್ಬೋದು. 1 ಡಿವೈಡೆಡ್ ಬೈ 7 ಇಂಟು ಡ್ರೈ ವ್ಯಾಲ್ಯೂಮ್ 1.55 ಬಂತ, ಇದೆ 2 ಡಿಜಿಟ್ ಮಾಡ್ಕೊಳ್ಳೋಣ. 1.56 ಬಂತು. ಏನಿದು ಸಿಮೆಂಟ್ ಕ್ವಾಂಟಿಟಿ, ಫುಲ್ ನಮ್ಮ ಕಾಂಕ್ರೀಟ್ ಕ್ವಾಂಟಿಟಿಯಲ್ಲಿ ಸಿಮೆಂಟ್ ಕ್ವಾಂಟಿಟಿ 1.56 ಕ್ಯೂಬಿಕ್ ಮೀಟರಲ್ಲಿ ಬಂತು. ತಾವಿಲ್ಲಿ ನೋಡ್ಬೋದು ಕ್ಯೂಬಿಕ್ ಮೀಟರ್ 1.56 ಬಂತ, ನಮ್ಮದು ಇಲ್ಲಿ 1.56 ಬಂತು. ಸೊ ಇದನ್ನು ಯಾವ ಥರ ಇಲ್ಲಿ ಬಂತಂದ್ರೆ ಇದಕ್ಕೆ ಸೇಮ್ ಆ್ಯಸ್ ಇಟ್ ಈಸ್ ಫಾರ್ಮುಲಾ ಇನ್ಸರ್ಟ್ ಮಾಡಿದ್ದೀನಿ. ರೇಷಿಯೋ ಆಫ್ ಸಿಮೆಂಟ್ ಡಿವೈಡ್ ಬೈ ಟೋಟಲ್ ರೇಷಿಯೋ ಇಂಟು ಡ್ರೈ ವ್ಯಾಲ್ಯೂಮ್. ಸಿಂಪಲ್ ಆಯಿತಾ? ಕ್ಯೂಬಿಕ್ ಮೀಟ್ರ್ ಇಂದ ಕ್ಯೂಬಿಕ್ ಫೀಟಿಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು, ಅದ್ರ ಸಿಂಪಲ್ ಫಾರ್ಮುಲಾ ಏನೈತೆ ಯೂನಿಟ್ಸ್ ಏನೈತೆ 1 ಕ್ಯೂಬಿಕ್ ಮೀಟರ್ ಈಸ್ ಈಕ್ವಲ್ ಟು 35.3147 ಕ್ಯೂಬಿಕ್ ಫೀಟ್. ಸೊ ಅದನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ ನಮ್ಗೆ ಬರ್ತದೆ 1.56 ಇಂಟು 35.3147 ಮಾಡಿದ್ರೆ ನಮ್ಮ CFTಯಲ್ಲಿ ಕನ್ವರ್ಟ್ ಆಯ್ತು. 55 CFT ನಮ್ದೇನಿದೆ ಸಿಮೆಂಟ್ ಕ್ವಾಂಟಿಟಿ ಇದೆ. ಅದಾದಮೇಲೆ KGನ ಯಾವ ಥರ ಫೈಂಡ್ ಔಟ್ ಮಾಡಬೇಕಂದ್ರೆ, 1 ಏನೈತೆ ಅಂದರೆ ಇವಾಗ 1 ಕ್ಯೂಬಿಕ್ ಮೀಟರ್ ಈಸ್ ಈಕ್ವಲ್ ಟು ಡೆನ್ಸಿಟಿ ಆಫ್ ಸಿಮೆಂಟ್ ಏನಿದೆ 1440 kg ಪರ್ ಮೀಟರ್ ಕ್ಯೂಬ್ ಇದೆ. ಡೆನ್ಸಿಟಿ ಆಫ್ ಸಿಮೆಂಟ್ ಅಂದರೆ ಏನಪ್ಪ ಅಂತ ಹೇಳ್ತಾರೆ. ಅದನ್ನು ನಾನು ಸಿವಿಲ್ ಇಂಜಿನಿಯರ್ಸ್ಗೆ ಎಲ್ಲ ಗೊತ್ತಿರುತ್ತೆ, ನಾನ್ ಸಿವಿಲ್ ಇಂಜಿನಿಯರ್ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂದರೆ ಸಿಂಪಲ್ಲಾಗಿ ನಾನು ನಿಮ್ಗೆ ಹೇಳ್ತೀನಿ ಡೆನ್ಸಿಟಿ ಆಫ್ ಸಿಮೆಂಟ್ ಏನಂತಂದರೆ. ಇವಾಗ ನೋಡಿ, ಓಕೆ, ಇವಾಗ ನೋಡಿರಿ ಡೆನ್ಸಿಟಿ ಆಫ್ ಸಿಮೆಂಟ್ ಅಂದರೆ ಇವಾಗ ಹೇಳ್ಕೊಡ್ತೀನಿ.
1440 kg/m³. ಅದು ಯಾವ ಥರ ಅಂತ ಹೇಳಿದ್ರೆ ನೋಡಿರಿ, ಇವಾಗ ಫಸ್ಟ್ ಒಂದು ಬಾಕ್ಸ್ ನೋಡ್ತೀರಾ, ಲೆಂತ್ 1 ಮೀಟರ್ ಇದೆ, ವಿಡ್ತ್ 1 ಮೀಟರ್ ಇದೆ ಆ್ಯಂಡ್ ಹೈಟ್ 1 ಮೀಟರ್ ಇದೆ. ಇದು ಒಂದು ಹಾಲೋ ಬಾಕ್ಸ್, ಖಾಲಿ ಬಾಕ್ಸ್ ಇದೆ. ಇದ್ರ ಒಳಗಡೆ ನಾವು ಸಿಮೆಂಟ್ ತುಂಬಿದ್ದೀವಿ. ಚೀಲದಿಂದ ಹರಿದು ಎಲ್ಲ ಸಿಮೆಂಟ್ ಇದು ಫುಲ್ ಮಾಡಿದ್ವಿ ಅಂತ ತಿಳ್ಕೊರಿ. ಸಪೋಸ್ ಐ ವಿಲ್ ಶೋ ಯು ರೈಟ್ ನಾವು. ಇದು ಫುಲ್ ಮಾಡಿದ್ರಿ, ಹೌದಾ? ಈ ಫುಲ್ ಆಯ್ತಲ್ಲ, ವಿಡ್ತ್, ಲೆಂತ್, ಹೈಟ್ ಮೂರನ್ನ ಕ್ಯಾಲ್ಕುಲೇಟ್ ಮಾಡಿ ಇದು ಬಾಕ್ಸ್ನ ತುಂಬಿದ ಮೇಲೆ, ಈ ಬಾಕ್ಸ್ ತುಂಬಿದ ಮೇಲೆ ಇದನ್ನು ವೇಟೇಜ್ ಮಾಡಿದರೆ 1440 kg ಇರ್ತದೆ. ಓಕೆ, ಅದಕ್ಕೋಸ್ಕರ ಏನಂತಾರೆ 1 ಮೀಟರ್ ಕ್ಯೂಬ್ ಈಸ್ ಈಕ್ವಲ್ ಟು 1440 kg/m³. ಇದು ಮೀಟರ್ ಕ್ಯೂಬ್ ಇದು. ಓಕೆ, ಬರೀ ಸಿಮೆಂಟ್ ತುಂಬಿದ್ರೆ ಎಷ್ಟಿರುತ್ತೆ ಇದು ವೇಟ್? 1440 kg. ಕ್ಲಿಯರ್? ಗಾಟ್ ಇಟ್. ಸೊ ಕಮ್ ಟು ದ ಟಾಪಿಕ್. ಇವಾಗ ಗೊತ್ತಾಯ್ತಾ? 2743 kg ಬರ್ತಾನೆ. ಇವಾಗ ನೋಡ್ರಿ, ನಮ್ಮ CFT ಕ್ಯೂಬಿಕ್ ಮೀಟರ್ ಬಂತು, CFT ಬಂತು. ಇವಾಗ kg ಬರಬೇಕಂದ್ರೆ 1440 ಮಾಡಬೇಕು. ಕ್ಯೂಬಿಕ್ ಮೀಟರ್ ಇಂಟು 1440 ಮಾಡಿದ್ರೆ ನಮ್ಮ kg ಬಂತು. kgಲಿಂದ ಬ್ಯಾಗ್ಸ್ ಕನ್ವರ್ಟ್ ಮಾಡಬೇಕಂದ್ರೆ 1 ಬ್ಯಾಗ್ ಈಸ್ ಈಕ್ವಲ್ ಟು 50 kg. ಸಿಂಪಲ್. ಡಿವೈಡ್ ಬೈ 50 ಮಾಡಿಬಿಟ್ರೆ ನಮಗೆ kg ಡಿವೈಡ್ ಬೈ 50 ಮಾಡಿಬಿಟ್ರೆ ನಮ್ಮ ನಂಬರ್ ಆಫ್ ಬ್ಯಾಗ್ಸ್ ಬರ್ತಾವೆ. 44.86 86 ಅಂದರೆ ಎಷ್ಟು? 45 ಬ್ಯಾಗ್ ತರಿಸ್ಬಿಟ್ರೆ ಮುಗಿದೋಯ್ತು ನಮ್ಮದು. ಇಲ್ಲಿ ಡೆನ್ಸಿಟಿ ಬರೆದಿರ್ತೀನಿ ನೋಡಿ. ನೆಕ್ಸ್ಟ್ ಅದೇ ಥರ ಎಮ್ ಸ್ಯಾಂಡ್, ರಿವರ್ ಸ್ಯಾಂಡ್, ಮರಳು, ಉಸುಗು, ಎಮ್ ಸ್ಯಾಂಡ್ ಮೂರು ಒಂದು ಸ್ಟ್ಯಾಂಡರ್ಡಿಟಿ, ಒಂದು ಡೆನ್ಸಿಟಿ ತಗೊಂಡಿನಿ. ಅದ್ರದ್ದು ಏನು ಡೆನ್ಸಿಟಿ ತಗೊಂಡಿನಿ? 1600 ಡೆನ್ಸಿಟಿ ತಗೊಂಡಿನಿ. 1600 kg/m³. 1600ಲಿಂದ 1800ಗೆ ವೇರೀಸ್ ಆಗ್ತಾವ ಎಮ್ ಸ್ಯಾಂಡ್, ಅದರ ರಿವರ್ ಸ್ಯಾಂಡಿಂದ, ಹೌದಾ? ಸೊ ಸ್ಟ್ಯಾಂಡರ್ಡ್ ನಾನು 1600 kg/m³ ಇದ್ರ ಡೆನ್ಸಿಟಿ ತಗೊಂಡಿನಿ. ಸೇಮ್ ಆ್ಯಸ್ ಇಟ್ ಈಸ್ ಇದರೊಳಗಡೆ ನೀವು ಸಿಮೆಂಟ್ ತುಂಬಿರ, ಮರಳು ತುಂಬಿಟ್ರೆ ಅದನ್ನು ವೇಟ್ ಮಾಡಿಸಿದ್ರೆ 1600 kg/m³ ಇರ್ತದೆ. ಸಿಂಪಲ್. ಓಕೆ, ಯಾರೇ ನೋಡಿದ್ರೆ ಎಲ್ಲರೂ ಅರ್ಥ ಆಗಲಿ ಅಂದರೆ ಇನ್ ಡೀಟೇಲ್ ಹೇಳಿದೆ ಅಷ್ಟೇ. ದಟ್ಸ್ ಇಟ್. ಓಕೆ, ಸಿಮೆಂಟ್ದು ಅರ್ಥ ಆಯ್ತಾ? ಇವಾಗ ಸ್ಯಾಂಡಿಂದ ಹೇಳಿದ್ರೆ ಎಮ್ ಸ್ಯಾಂಡ್, ರಿವರ್ ಸ್ಯಾಂಡ್, ಮರಳು, ಉಸುಗು, ಎಮ್ ಸ್ಯಾಂಡ್ ಮೂರ್ದು ಕ್ವಾಂಟಿಟಿ. ಮೂರು ನಾವು ಇದೆ ಕಾನ್ಸೆಪ್ಟ್. ಅದರ ಅಕಾರ್ಡಿಂಗು ನಮಗೆ ಎಷ್ಟು ಬೇಕಾಗುತ್ತೆ ಮರಳು ಅಂತಂದರೆ ಅದಕ್ಕೊಂದು ಫಾರ್ಮುಲಾ ಇದೆ. ಏನಿದೆ? ಸೇಮ್ ಆ್ಯಸ್ ಇಟ್ ಈಸ್ ನಾವು ಸಿಮೆಂಟ್ ಯಾವ ಥರ ಮಾಡಿದ್ವಿ ಅದೇ ಥರನೇ 2 part of cement, 2 part of sand divided by total ratio into dry volume ಮಾಡಿದ್ರೆ ನಮ್ದು ಎಷ್ಟು ಬರುತ್ತೆ? 3.12 cubic meter ಬರುತ್ತೆ. ಓಕೆ, ಅದನ್ನು CFT ಕನ್ವರ್ಟ್ ಮಾಡಬೇಕಂದ್ರೆ ಸಿಂಪಲ್, ಇಂಟು 35.3147. 1 cubic meter is equal to 35.3147. ಇಷ್ಟು ಕ್ಯೂಬಿಕ್ ಮೀಟರ್ ಇಂಟು 35.3147 ಮಾಡಿದ್ರೆ CFT ಬಂತು. ಕ್ಲಿಯರ್? ಅದನ್ನು kg ಕನ್ವರ್ಟ್ ಮಾಡಬೇಕಂದ್ರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ. 1440 kg/m³ ಸಿಮೆಂಟ್ ಇಂದಿತ್ತು. ಸ್ಯಾಂಡಿಂದ ಎಷ್ಟು ಡೆನ್ಸಿಟಿ ಇದೆ? 1600 kg/m³. ಇದ್ರೊಳಗಡೆ ಒಂದು ಸ್ವಲ್ಪ ವೇರಿಯೇಷನ್ ಆಗ್ತಿರ್ತಾವೆ. 1600ಲಿಂದ 1800 kg/m³ ಡೆನ್ಸಿಟಿ ಯಾವುದಿರುತ್ತೆ? ರಿವರ್ ಸ್ಯಾಂಡಿಂದ ಆಗಿರ್ಬೋದು ಅಥವಾ ಎಮ್ ಸ್ಯಾಂಡಿಂದ ಆಗಿರ್ಬೋದು. ಡ್ರೈ ಇದ್ರೆ ಕಮ್ಮಿ ಇರುತ್ತೆ, ವೆಟ್ ಆಗಿದ್ರೆ ವಾಷಿಬಲ್ ಎಮ್ ಸ್ಯಾಂಡ್ ಇದ್ರೆ ಅವಾಗ ಅದ್ರದ್ದು ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಇದ್ರ ಒಳಗಡೆ ನೀವು ಸಿಮೆಂಟ್ ತುಂಬ ಬರಲಿ, ಸ್ಯಾಂಡ್ ತುಂಬಿದ್ರೆ ಅದರ kg ಎಷ್ಟಿರುತ್ತೆ? 1600 kg/m³ ಇರುತ್ತೆ. ಕ್ಲಿಯರಾ? ಸೊ ಅದನ್ನು ಏನು ಮಾಡಬೇಕು ಇವಾಗ? 3.12 ಇಂಟು 1600 ಮಾಡಿದ್ರೆ ಇಷ್ಟು kg ಅಂತ ಬಂತು. ಕ್ಲಿಯರ್? ಎಮ್ ಸ್ಯಾಂಡ್ ತರಿಸೋರು ಕೆಲವೊಬ್ಬರು ವೇಟೇಜಲ್ಲಿ ಟನ್ನಲ್ಲಿ ಬರುತ್ತೆ. ಡಿವೈಡ್ ಬೈ 1000 ಮಾಡಿದ್ರೆ 4.9 ಟನ್ಸ್ ಬರುತ್ತೆ. ಅಂದರೆ ಈಕ್ವಲ್ ಟು 5 ಟನ್ ತರಿಸ್ಬೇಕಂತ ಅರ್ಥ. ಇಷ್ಟು ಏರಿಯಾಗಿ ಸ್ಲ್ಯಾಬ್ ಆಗಬೇಕಂತಂದರೆ. ಓಕೆ, ನೆಕ್ಸ್ಟ್ ಕೋರ್ಸ್ ಅಗ್ರಿಗೇಟ್. 20 mm ಜಲ್ಲಿ ಅಂತ ಹೇಳ್ತೀವಿ, 40 mm ಹೇಳ್ತೀವಲ್ಲ, ಅದಕ್ಕೆ ಕೋರ್ಸ್ ಅಗ್ರಿಗೇಟ್ ಅಂತ ಹೇಳ್ತೇವೆ. ಸೊ ಇವಾಗ ಇದು ಎಷ್ಟು ಹೆಂಗೆ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸೇಮ್ ರೇಷಿಯೋ ಆಫ್ ಸ್ಯಾಂಡ್ ತೊಗೊಂಡ್ರೆ ರೇಷಿಯೋ ಆಫ್ ಅಗ್ರಿಗೇಟ್ ತೊಗೊಂಡ್ಬಿಟ್ರೆ ಆಯ್ತು. ಅಗ್ರಿಗೇಟ್ ಡಿವೈಡ್ ಬೈ ಟೋಟಲ್ ರೇಷಿಯೋ ಇಂಟು ಡ್ರೈ ವ್ಯಾಲ್ಯೂಮ್. ರೇಷಿಯೋ ಆಫ್ ನಮ್ಮದು ಅಗ್ರಿಗೇಟ್ ಎಷ್ಟಿದೆ? 4 ಇದೆ. ಡಿವೈಡ್ ಬೈ 7 ಇಂಟು 10.9 ಮಾಡಿದ್ರೆ 6.23 ಬರುತ್ತೆ. ನೋಡಿ ಇವಾಗ ಮಾಡಿ ತೋರಿಸ್ತೀನಿ. ಡಿವೈಡ್ ಬೈ ದಿಸ್ ಇಂಟು ದಿಸ್. ಓಕೆನಾ? 10.6.23 ಬಂತು. 6.23 ಇದೆ. ಅದೇ ಥರ ಇಲ್ಲೇನು ಫಾರ್ಮುಲಾ ರೆಡಿ ಮಾಡಿದ್ದಿದೆ. ಅದಾದ್ಮೇಲೆ CFT ಕನ್ವರ್ಟ್ ಮಾಡಬೇಕು. 35.317 ಕ್ಲಿಯರ್? ಅದಾದ್ಮೇಲೆ kg. ಇಲ್ಲಿ ನೋಡಿ 1600 kg/m³ ನಮ್ಮದು ಸ್ಯಾಂಡಿಂದಿತ್ತು. ಅಗ್ರಿಗೇಟ್ದು 100 kg ಕಮ್ಮಿ. 1500 kg/m³ ಡೆನ್ಸಿಟಿ ಏನಿದೆ ಕೋರ್ಸ್ ಅಗ್ರಿಗೇಟ್ದಿದೆ. ಕ್ಲಿಯರಾ? ಡೆನ್ಸಿಟಿಗಳು ಸ್ವಲ್ಪ ಮೆಮರೈಸ್ ಮಾಡ್ಕೊರಿ.
ಭಾಳ ಇಂಪಾರ್ಟೆಂಟ್. ಸಿಮೆಂಟ್ ಒಂದು ಆ್ಯಸ್ ಇಟ್ ಈಸ್ ಸ್ಟ್ಯಾಂಡರ್ಡ್ ಇರ್ತದೆ. ಸ್ಯಾಂಡ್ ಆಮೇಲೆ ಕೋರ್ಸಿಗೆ ಹಿಡಿದು 100 kg ಜಾಸ್ತಿ ಕಮ್ಮಿ ಆಗ್ತಿರ್ತದೆ. ಓಕೆ, ಕ್ಲಿಯರಾ? ಫಾರ್ಮುಲಾ ಹಾಕಿದ್ದೀನಿ. 1 ಮೀಟ್ರ್ ಕ್ಯೂಬ್ ಇದ್ದರೆ ಎಷ್ಟು ಅಂತ ಹಾಕಿದ್ದೀನಿ, 1 ಕ್ಯೂಬಿಕ್ ಫೀಟ್ ಅಂದರೆ ಎಷ್ಟು ಮೀಟ್ರ್ ಕ್ಯೂಬ್ ಅಂತ ಹಾಕಿದ್ದೀನಿ. ಇವೆಲ್ಲ ಇದೆ. 1 ಬ್ಯಾಗ್ ಸಿಮೆಂಟ್ 50 kg, ಈ ಥರ ಎಲ್ಲ ಇದೆ. ಸೊ ಮಿಕ್ಸ್ ಡಿಸೈನ್ ಇದೆ, ರೇಷಿಯೋ ಇದೆ ಇದರೊಳಗಡೆ. ಕ್ಲಿಯರ್? ಈ ಚಾರ್ಟಿಂದ ಹೆಂಗೆ ಯೂಸ್ ಮಾಡ್ತೀರಾ ಅಂದರೆ, ಗ್ರೇಡ್ ಆಫ್ ಕಾಂಕ್ರೀಟ್ ಸೆಲೆಕ್ಟ್ ಮಾಡ್ಕಿರಿ, ಲೆಂತ್ ಯಾವುದೈತೆ ನಿಮ್ದು ಎಷ್ಟಿದೆ ಅದು ಅಷ್ಟು ಹಾಕ್ಬಿಡ್ರಿ, ಆಟೋಮೆಟಿಕ್ ಎಲ್ಲ ವ್ಯಾಲ್ಯೂ ಕೊಟ್ಬಿಡ್ತದ. ಇದು A4 ಶೀಟಿಗೆ ಸೆಟ್ ಮಾಡಿ ಇಟ್ಟಿದ್ದೀನಿ. ನೀವು ಜಸ್ಟ್ Ctrl+P ಒತ್ತಿಬಿಟ್ರೆ ಸಾಕು, ಇದೆಲ್ಲ ಚಾರ್ಟ್ ನಿಮಗೆ ಬರ್ತದ. ಈ ಚಾರ್ಟ್ನ ನೀವು ಸೇವ್ ಮಾಡಿ PDF ಮಾಡಿ ಕಳಿಸ್ಬೋದು ಬೇರೆಯವ್ರಿಗೆ. ಕ್ಲಿಯರ್? ಇದು ಎಕ್ಸೆಲ್ ಶೀಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊರಿ. ಇನ್ನೊಂದು ಡೌಟ್ ಕೆಲವರಿಗೆ ಇರ್ತದೆ, ಇದು ಫೀಟಲ್ಲಿದೆ, ಮೀಟ್ರಲ್ಲಿ ಬೇಕಂದರೆ ಇದು ಇನ್ನೊಂದು ಶೀಟ್ ಇದೆ, ಅದು ಕ್ಲಿಕ್ ಮಾಡಿ. ಇದು ಮೀಟ್ರಲ್ಲಿದೆ, ನಿಮ್ಗೆ ಎಷ್ಟಿದೆ 5 ಮೀಟ್ರ್ ಎಷ್ಟಿದೆ ಅಂದರೆ ಡೈಮೆನ್ಷನ್ ಹಾಕಿರಿ, ಎಲ್ಲ ಬರ್ತದೆ. ಇದು Ctrl+P ಹೊಡೀರಿ, ಚಾರ್ಟ್ ಬರ್ತದೆ, ಸೇವ್ ಮಾಡಿ ಕಳಿಸ್ಬಿಡಿ. ಕ್ಲಿಯರ್? ಹೋಪ್ಫುಲಿ ಇದೆಲ್ಲ ನಿಮಗೆ ಒಳ್ಳೆ ಕಾಂಟ್ಯಾಕ್ಟ್ ಇರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಲ್ಲ ಇಂಜಿನಿಯರ್ಸ್ಗೆ, ಆಮೇಲೆ ಯಾರು ಓದ್ತಾ ಇದ್ದಾರೆ ಇಂಜಿನಿಯರಿಂಗ್ ಅವರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ, ಮೇಸ್ತ್ರಿಗಳಿಗೆ ಇವೆಲ್ಲ ಈ ಶೀಟ್ನ ಶೇರ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಅವರಿಗೆಲ್ಲ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇನ್ನು ಭಾಳಷ್ಟಿದೆ ಹೇಳೋದು, ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ಎಲ್ಲ. ನಿಮ್ಗೆ ಯಾವುದನ್ನ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಅದರ ಬೇಸ್ ಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಚೆನ್ನಾಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.